ಬೆಳಗಿನ ಶುಭೋದಯಗಳನ್ನು ಕೋರ್ತಾ ನಾವು ಇವತ್ತು ಹೋದ ಅವಧಿಯಲ್ಲಿ ಒಂದು ಹಂತದ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸುವುದು ಅಂತ ನೋಡಿದ್ವಿ. ಈ ಅವಧಿಯಲ್ಲಿ 2 ಹಂತದ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸುವುದು, ಯಾವ ರೀತಿಯ ಸಂಭವನೀಯ ಪ್ರಶ್ನೆಗಳು ಬರ್ತವೆ, ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಅದನ್ನು ನೋಡೋಣ ಅಂತ ಬರೆಯೋಣ. 2 ಹಂತದ ಪ್ರಶ್ನೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ? 17ನೇ ಪ್ರಶ್ನೆಯಿಂದ ಪ್ರಾರಂಭ ಆಗ್ತವೆ. ಚಿತ್ರದಲ್ಲಿ cos A ಮತ್ತು cosecant C ಬೆಲೆ ಕಂಡುಹಿಡಿಯಿರಿ. cos A ಮತ್ತು cosecant C ಬೆಲೆ ಕಂಡುಹಿಡಿಯಿರಿ. ಪ್ರಶ್ನೆಯನ್ನು ನೋಡ್ತಿದ್ದಾಗ ಮೊದಲಿಗೆ ನಮಗೆ ಇದು ಯಾವ ಒಂದು ಅಧ್ಯಾಯಕ್ಕೆ ಬರುತ್ತೆ, ಪಾಠಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಯಾವ ಪಾಠಕ್ಕೆ ಬರುತ್ತೆ? ತ್ರಿಕೋನಮಿತಿ ಪ್ರಸ್ತಾವನೆ ಬರುತ್ತೆ. ಹಾಗಿದ್ಮೇಲೆ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡೋಣ ಅಂತ. 1 ಕೊಟ್ಟಿದ್ದಾನೆ, AB 1 ಕೊಟ್ಟಿದ್ದಾನೆ, BC 1 ಕೊಟ್ಟಿದ್ದಾನೆ, AC ಮೇಲಿಂದ ಏನು ಕೊಟ್ಟಿದ್ದಾನೆ? √2 ಕೊಟ್ಟಿದ್ದಾನೆ. ನೋಡೋಣ. cos A ಅಂತಂದ್ರೆ ಕೋನ ಎಲ್ಲಿ ಉಂಟಾಗಿದೆ ಅಂದ್ರೆ ಈ ಏನಲ್ಲಿ ಏನಾಗಿದೆ? ಕೋನ ಉಂಟಾಗಿದೆ. ಹಾಗಿದ್ಮೇಲೆ ಈ ಕೋನಕ್ಕೆ ಎದುರಾಗಿರ್ತಕ್ಕಂಥ ಬಾಹುವನ್ನ ನಾವೇನಂತ ಬರ್ತೀವಿ? ಅಭಿಮುಖ ಬಾಹು. ಇದನ್ನೇನಂತ ಬರೀತೀವಿ? ಅಭಿಮುಖ ಬಾಹು. ಇದರ ಪಕ್ಕದಲ್ಲಿ ಏನಂತ ಬರೀತೀವಿ? ಪಾರ್ಶ್ವ ಬಾಹು. ನೆಕ್ಸ್ಟ್ ಇದನ್ನೇನಂತ ಬರೀತೀವಿ? ವಿಕರ್ಣ. ಲಂಬ ಕೋನಕ್ಕೆ ಎದುರಾಗಿರ್ತಕ್ಕಂಥದ್ದನ್ನ ಏನಂತ ಬರೀತೀವಿ? ವಿಕರ್ಣ. ಅವ್ರು ಕೇಳಿರುವುದು ಯಾವುದು? cos A. cos A is equals to cos A ನ ತ್ರಿಕೋನಮಿತಿಯ ಅನುಪಾತಗಳು ಯಾವ್ಯಾವು? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಯಾವ್ದಿದೆ? BC ಬಾಹು. AB ಬಾಹು ಅಂದ್ರೆ ವಿಕರ್ಣ ಅಂತಂದ್ರೆ AC ಇದೆ. AB ಅಂದ್ರೆ ಎಷ್ಟು? 1/√. ಹಾಗಿದ್ಮೇಲೆ cos A ನ ಬೆಲೆ ಎಷ್ಟು ಅಂದ್ರೆ 1/√. ಈಗ ನೆಕ್ಸ್ಟ್ ಬರೋಣ. cosecant C ನಾವು ಕೇಳ್ತಿರೋದು ಯಾವುದು? ಈಗ ಈ ಕೋನವನ್ನು ಇಟ್ಟುಕೊಂಡಾಗ ಅಭಿಮುಖ ಬಾಹು ಯಾವ್ದಾಗುತ್ತೆ? AB. ಅಭಿಮುಖ ಬಾಹು ಯಾವುದು? AB. ಹಾಗಿದ್ಮೇಲೆ ಪಾರ್ಶ್ವ ಬಾಹು ಯಾವುದು? BC. ಅದು ವಿಕರ್ಣ ಬದಲಾಗಲ್ಲ, ಅದು ಹಾಗೆ ಇರುತ್ತೆ. ಈಗ cosecant C ಬರೋಣ. cosecant C is equals to ಏನು ಬರ್ತೀವಿ? ತ್ರಿಕೋನಮಿತಿಯ ಅನುಪಾತಗಳನ್ನ ವಿಕರ್ಣ ಡಿವೈಡೆಡ್ ಬೈ ಅಭಿಮುಖ ಬಾಹು. ವಿಕರ್ಣ ಅಂದ್ರೆ ಏನಿದೆ? AC. ಅಭಿಮುಖ ಬಾಹು ಅಂದ್ರೆ ಯಾವುದು? AB. AC ಮೇಲೆ ಏನು ಬಂದಿದ್ದೀವಿ ನಾವು? √2. ಹಾಗಿದ್ಮೇಲೆ ಅಭಿಮುಖ ಬಾಹು ಮೇಲೆ ಏನಿದೆ? 1. ಹಾಗಿದ್ಮೇಲೆ ಇದರ ವ್ಯಾಲ್ಯೂ ಎಷ್ಟು? 2. cosecant C ಯ ಬೆಲೆ ಎಷ್ಟು? √2. ಈಗ ಮುಂದಿನ ಪ್ರಶ್ನೆ ನೋಡೋಣ. 18ನೇ ಪ್ರಶ್ನೆ ಏನಿದೆ? ಸಮೀಕರಣಗಳನ್ನು ಬಿಡಿಸಿ ಅಂತ. ಹಾಗೆ ಸಮೀಕರಣಗಳನ್ನು ಬಿಡಿಸಿ ಅಂತಿದ್ದಾಗ ನನಗಿದು ಯಾವ ಒಂದು ಚಾಪ್ಟರ್ ಬರುತ್ತೆ ಅಥವಾ ಯಾವ ಪಾಠಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಫಸ್ಟ್ ಗುರುತಿಸಬೇಕಾಗುತ್ತೆ. ಯಾವ ಚಾಪ್ಟರ್ ಬರುತ್ತೆ? 2 ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಕೊಟ್ಟಿದ್ದಾನೆ. 2x + y = 8, 3x - y = 7. ಫಸ್ಟ್ ಏನು ಮಾಡೋಣ ನಾವು? 2x + y = 8 ಅನ್ನೋದನ್ನ ಸಮೀಕರಣ 1 ಅಂತ ಬರೆಯೋಣ. ನೆಕ್ಸ್ಟ್ 3x - y = 7 ಅಂತಕ್ಕಂಥದ್ದನ್ನ ಸಮೀಕರಣ 2 ಅಂತ ಬರೋಣ. ನೋಡಿ, ಇದರ ಸಹಗುಣಕ ಎಷ್ಟಿದೆ? 2. ಇದರ ಸಹಗುಣಕ 3. y ನ ಸಹಗುಣಕ 1. y ನ ಸಹಗುಣಕನು 1. ಇವೆರಡು ಚಿಹ್ನೆ ಏನಾಗಿದಾವೆ? ಬೇರೆ ಬೇರೆ ಇದ್ದಾಗ ಏನ್ ಮಾಡ್ತೀವಿ? ಕ್ಯಾನ್ಸಲ್ ಮಾಡ್ತೀವಿ. ಕ್ಯಾನ್ಸಲ್ ಮಾಡುವಾಗ ಕೂಡ್ತೀವಿ ಕಳಿತೀವಿ? ಕೂಡ್ತೀವಿ. ಚಿಹ್ನೆ ಒಂದೇ ಇದ್ರೆ ಮಾಡಿರ್ತೀವಿ. ನೆನಪಿಟ್ಕೊಂಡಿರ್ಬೇಕು. ಚಿಹ್ನೆ ಬೇರೆ ಬೇರೆ ಇದ್ದಾಗ ಏನ್ ಮಾಡ್ತೀವಿ? ಕೂಡ್ತೀವಿ. ಚಿಹ್ನೆ ಬೇರೆ ಬೇರೆ ಇದ್ರೆ ಕಳಿತೀವಿ. ಈಗ ಒಂದು ಸಮೀಕರಣ 1 ಮತ್ತು 2 ಕೂಡಿದಾಗ
2x plus y is equals to 8 3x minus y is equals to ಎಷ್ಟು 7 ಬರೆದಿದ್ದೀವಿ. ಈಗ ಕೂಡುವಾಗ ಇವೆರಡು ಕ್ಯಾನ್ಸಲ್ ಆಯ್ತು. 2x ಗೆ 3x ಸೇರಿಸಿದ್ರೆ 5x 5x ಇಂಟು 7 ಸೇರಿಸಿದ್ರೆ 15 5x ಗೆ 15 ಆದ್ರೆ 1x ಗೆ ಎಷ್ಟು 3 x is equals to 15 divided by 5 5 1 5 5 3 x is equals to ನೋಡಿ ಇದನ್ನ 2x y is equals to 8 ಅನ್ನೋದು ನಾನು ಇನ್ನೂ ಒಂದು ವಿಧಾನದಲ್ಲಿ ಹೇಳ್ಬೋದು. 2 ಪೆನ್ನು ಒಂದು ಪೆನ್ಸಿಲಿನ ಬೆಲೆ 8 ರೂಪಾಯಿ. 2 ಪೆನ್ನುಗಳು ಒಂದು ಪೆನ್ಸಿಲಿನ ಬೆಲೆ ಎಷ್ಟು 8 ರೂಪಾಯಿ. ಅದರಲ್ಲಿ 2 ಪೆನ್ನಿಗೆ ಒಂದೊಂದು ಪೆನ್ನಿಗೆ ಎಷ್ಟು ರೂಪಾಯಿ ಕೊಟ್ಟಿದ್ದೀವಿ 3 ರೂಪಾಯಿ. ಇಲ್ಲಿ 3 3 ಎಷ್ಟಾಯ್ತು 6. ಹಾಗಿದ್ಮೇಲೆ ಇಲ್ಲಿ 6 ಇದೆ ಅಂತಂದ್ರೆ 8ಕ್ಕೆ ಇನ್ನೆಷ್ಟನ್ನ 6ಕ್ಕೆ ಇನ್ನೆಷ್ಟನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ 2. ಹಾಗಿದ್ಮೇಲೆ y ಬೆಲೆ ಎಷ್ಟಾಯ್ತು ಸಿಂಪಲ್ ಆಗಿ. ಈಗ ಮುಂದುವರೆದು ಸಮೀಕರಣ 1ರಲ್ಲಿ ಯಾವ ಬೆಲೆ ಆದೇಶಿಸಬೇಕು x ಬೆಲೆಯನ್ನ ಆದೇಶಿಸಿ. ಎರಡು x plus y is equals to 8 2 x ಬೆಲೆ ಎಷ್ಟಿದೆ 3 plus y is equals to 8 2 3 6 plus 6 ಆ ಕಡೆಗೆ ಹೋದ್ರೆ y is equals to 8 minus 6 y is equals to 2. 2 ಪೆನ್ನು ಒಂದು ಪೆನ್ಸಿಲಿನ ಬೆಲೆ 8 ರೂಪಾಯಿ ಆದ್ರೆ ಪೆನ್ನಿಗೆ ಎಷ್ಟು ರೂಪಾಯಿ 2 ರೂಪಾಯಿ. ಅಲ್ಲ ಪೆನ್ಸಿಲಿಗೆ ಎಷ್ಟು ರೂಪಾಯಿ 2 ರೂಪಾಯಿ, ಪೆನ್ನಿಗೆ ಎಷ್ಟು ರೂಪಾಯಿ ಅಂತಂದ್ರೆ 3 ರೂಪಾಯಿ. 2 ಪೆನ್ 3 ರೂಪಾಯಿ 6 ಆಯ್ತು. ಒಂದು ಪೆನ್ಸಿಲಿನ ಬೆಲೆ 2 ರೂಪಾಯಿ 6 2 ಎಷ್ಟಾಯ್ತು 8 ರೂಪಾಯಿ. ಈಗ ಮುಂದುವರೆದು ಮತ್ತೊಂದು ಸಮಸ್ಯೆಯನ್ನು ನೋಡೋಣ. ಬಿಡಿಸಿ ಅಂತ ಇದೆ. ಸೂತ್ರದ ಸಹಾಯದಿಂದ 2 ಅಂಕಿಯ ಎಷ್ಟು ಸಂಖ್ಯೆಗಳು ಐದರಿಂದ ಭಾಗವಾಗುತ್ತವೆ ಅಂತ. ಹಾಗಿದ್ಮೇಲೆ ಫಸ್ಟ್ ಇದು ಯಾವ ಒಂದು ಪಾಠಕ್ಕೆ ಬರುತ್ತೆ ಅಥವಾ ಅಧ್ಯಾಯಕ್ಕೆ ಬರುತ್ತೆ ಸಮಾಂತರ ಶ್ರೇಣಿ ಅಧ್ಯಾಯಕ್ಕೆ ಬರುತ್ತೆ. ಸರಿ, 5ರಿಂದ ಭಾಗವಾಗ್ತಕ್ಕಂಥ 2 ಅಂಕಿಯ ಸಂಖ್ಯೆಗಳು ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ಮೇಲೆ 2 ಅಂಕಿಯ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತವೆ 10ರಿಂದ ಪ್ರಾರಂಭ ಆಗ್ತವೆ. 10 11 12 ಎಲ್ಲಿ ಕ್ಲೋಸ್ ಆಗ್ತದೆ ಅಂಡ್ ಸೋ ಆನ್ 90 90ಕ್ಕೆ ಏನಾಗುತ್ತೆ ಕ್ಲೋಸ್ ಆಗುತ್ತೆ. ಇದರಲ್ಲಿ 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವು ಒಂದು ಸ್ವಲ್ಪ ಗುರುತಿಸೋಣ. 5ರಿಂದ ಭಾಗವಾಗುವ ಸಂಖ್ಯೆಗಳು ಯಾವ್ಯಾವು 5ರಿಂದ ಭಾಗವಾಗ್ತಕ್ಕಂಥವು ಅಥವಾ 5ರ ಮಧ್ಯದಲ್ಲಿ ಬರ್ತಕ್ಕಂಥವು 10 15 20 ಅಂಡ್ ಸೋ ಆನ್ ಮುಂದಕ್ಕೆ ಬರೋಣ. ಹಾಗೆ ಲಾಸ್ಟ್ 99 ಹೋಗುತ್ತಾ ಇಲ್ಲ 96 97 95 90. ಈಗ ನನಗೆ ಒಂದು ಸಮಾಂತರ ಶ್ರೇಣಿ ಸಿಕ್ಕಿದೆ. ಹಾಗಿದ್ಮೇಲೆ ಈ ಶ್ರೇಣಿನಲ್ಲಿ ಏನೇನನ್ನು ಗುರುತಿಸಬಹುದು ಅನ್ಲಿಕ್ಕೆ ಏನ್ ಗುರುತಿಸಬಹುದು ಕೊಟ್ಟಿರೋದ್ರಲ್ಲಿ 10 15 20 95 ಕೊಟ್ಟಿದ್ದಾರೆ. ಏನನ್ನ ಗುರುತಿಸಬಹುದು ನಿನ್ಗೆ ಏನ್ ಗುರುತಿಸಕ್ ಬರುತ್ತಾ ಇದನ್ನ ಹೇಳಿದ್ರೆ ಇದನ್ನೇ 10 ಏನೋ 15 ಏನೋ 20 ಏನೋ 95 ಏನೋ ಏನಮ್ಮ ಜ್ವರ ಹೇಳ 15 ಗುರುತಿಸಬಹುದು. ಏನು ಸಹನ a is equals to 10 ಮತ್ತೆ b is equals to 15 minus 10. ನೆಕ್ಸ್ಟ್ ಇದೇನು n n ಅವನೇನ್ ಕೇಳಿದಾನೆ n ಅಲ್ಲ ಎಷ್ಟು ಸಂಖ್ಯೆಗಳು 5ರಿಂದ ಭಾಗವಾಗ್ತವೆ ಅಂದ್ರೆ ಏನನ್ನೇ ಕೇಳಿದಾನೆ. an is equals to 90. ಈಗ ಯಾವ ಸೂತ್ರ ಹಾಕಬೇಕು an ಸೂತ್ರವನ್ನು ಹಾಕಬೇಕು. an is equals to a plus n minus 1 into d. ಬೆಲೆಗಳನ್ನ ಮೇಲ್ಕೊಟ್ಟವನ್ನ ಕೆಳಗಡೆ ಆದೇಶ ಮಾಡ್ತೀವಿ. an ಅಂದ್ರೆ ಎಷ್ಟು 95, a ಅಂದ್ರೆ ಎಷ್ಟು 10, n ಗೊತ್ತಿಲ್ಲ d ಆಯ್ತು 95. ಹಾಗೆ ಬರೆಯೋಣ -10 is equals to 5n. ಅವನು ಹಾಗೆ ಬರೋದು n minus 1 ಅವನ ಹಾಕಿ n minus 1 ಅವನ ಹಾಕಿ 95 ನಲ್ಲಿ 10 ಹೋದ್ರೆ
85 ಬರೀ ಜೋರಾಗಿ ಉತ್ತರ ಒಂದು ಸ್ವಲ್ಪ ಈಸ್ ಈಕ್ವಲ್ಸ್ ಟು n ಮೈನಸ್ 1 5 5 ಈ ಕಡೆ ಬಂದ್ರೆ ಎಲ್ಲಿ ಬರುತ್ತೆ ಛೇದಕ್ಕೆ ಬರುತ್ತೆ 85 ಡಿವೈಡೆಡ್ ಬೈ 5 is equals to n minus 1 5 1 5 7 35 n minus 1 is equals to n is equals to 18 ಅಂದ್ರೆ ಎಷ್ಟು 5ರಿಂದ ಭಾಗವಾಗ್ತಕ್ಕಂಥ ಎಷ್ಟು ಸಂಖ್ಯೆಗಳಿದಾವೆ ಅಂದ್ರೆ 18 ಸಂಖ್ಯೆಗಳೇನಾಗಿದ್ದಾವೆ ಇದ್ದಾವೆ 5ರಿಂದ ಭಾಗವಾಗ್ತಕ್ಕಂಥವು. ಸರಿ, ನೆಕ್ಸ್ಟ್ ಒನ್ ಅಥವಾ ಪ್ರಶ್ನೆ ಓರ್ ಆರ್. ಇನ್ನೊಂದು ಪ್ರಶ್ನೆ, ಇದು ಮಾಡ್ಲಿಕ್ಕೆ ಬರಲಿಲ್ಲ ನಿಮಗೆ, ಇನ್ನೊಂದು ಪ್ರಶ್ನೆಯನ್ನು ಬಿಡಿಸಿ, ಇದನ್ನಾದರೂ ಬಿಡಿಸಿ ಅಂತ ಹೇಳುತ್ತಾ 20 ಪದಗಳ ಹೊಂದಿರುವ 20 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯ ಮೊದಲ ಪದ 12 ಮತ್ತು ಕೊನೆಯ ಪದ 106 ಆದರೆ ಅವುಗಳ ಮೊತ್ತ ಕಂಡುಹಿಡಿಯಿರಿ. ಮುಂದಿನ ಮೊತ್ತ ಕಂಡುಹಿಡಿಯಿರಿ. ಚಮುಲಿ ಇದಪ್ಪ ಏನು ಕೊಟ್ಟಿದ್ದಾನೆ ಅದನ್ನು ಗುರುತಿಸೋಣ. ಫಸ್ಟ್ 20 ಪದಗಳನ್ನು ಹೊಂದಿರುವ ಅಂದ್ರೆ ಏನು ಕೊಟ್ಟಾನೆ? 20 ಅಂತಕ್ಕಂಥದ್ದು ಏನು? ಎ 20. ಹಾಗಿದ್ಮೇಲೆ ಮೊದಲ ಪದ 12 ಅಂತ ಇದೇನು? ಇದು ಮೊದಲ ಪದ 12. ಮೊದಲನೇ ಪದವನ್ನು ನಾವು ಡಿ ಇಂದ ಸೂಚಿಸ್ತೀವಿ, ಮತ್ತೆ ಯಾವುದರಿಂದ ಸೂಚಿಸ್ತೀವಿ? ಮೊದಲನೇ ಪದವನ್ನು. ಹಾಗಿದ್ಮೇಲೆ ಎ ಎಷ್ಟಾಗುತ್ತೆ? 12. ಎ ಇಸ್ ಈಕ್ವಲ್ಸ್ ಟು 12. ಕೊನೆಯ ಪದ ಅಂತಂದ್ರೆ ಯಾವ್ದು ಕೊಟ್ಟಿದ್ದಾನೆ? 106. ಹಾಗಿದ್ಮೇಲೆ ಕೊನೆಯ ಪದವನ್ನು ಯಾವ್ದರಿಂದ ಸೂಚಿಸ್ತೀವಿ? ಎ ಎನ್ ಇಸ್ ಈಕ್ವಲ್ಸ್ ಟು 106. ಹಾಗಿದ್ಮೇಲೆ 20 ಅಂತಕ್ಕಂಥದ್ದು ಏನು? ಎನ್. ಎನ್ ಇಸ್ ಈಕ್ವಲ್ಸ್ ಟು 20. ಈ ಮೂರೇ ಇರೋದು. ಎ ಇದೆ, ಎ ಎನ್ ಇದೆ, ಎನ್ ಇದೆ. ಮೊತ್ತ ಕಂಡುಹಿಡಿಯಿರಿ ಅಂತಾನೆ. ಯಾವ ಸೂತ್ರವನ್ನು ಬಳಸ್ತೀವಿ? ಯಾವ ಸೂತ್ರವನ್ನು ಬಳಸ್ತೀವಿ? Sn is equals to n by 2 into 2a ಅಂತಂದ್ರೆ 2a ಅಂತ ಬಂದಾಗ a ಸಿಗುತ್ತೆ ನನಗೆ, ಇಲ್ಲಿ d ಸಿಗುತ್ತೆ. ಹೌದಾ? 2a plus n minus 1 into d ಅಂತ ಹೇಳಿದಾಗ d ಸಿಗುತ್ತೆ ನನಗೆ. d ಗೊತ್ತಿಲ್ಲ, ಈ ಮೂರೇ ಕೊಟ್ಟಿರೋದು. a ಕೊಟ್ಟಿದ್ದಾನೆ, a ಕೊಟ್ಟಿದ್ದಾನೆ, n ಕೊಟ್ಟಾನೆ. ಯಾವ ಸೂತ್ರಕ್ಕೆ ಬರುತ್ತೆ? ಎಸ್ ಮೊದಲ ಸೊಪ್ಪಿನ ಎ ಪ್ಲಸ್ ಎ ಎನ್. ಮೊದಲ ಪದ ಮತ್ತು ಕೊನೆಯ ಪದ ಕೊಟ್ಟಾಗ ಯಾವ ಸೂತ್ರವನ್ನು ಬಳಸ್ತೀವಿ? Sn is equal to n by 2 into a plus a n. ಬೆಲೆ ಏನು ತುಂಬ್ತಾ ಹೋಗ್ತೀವಿ? ವೆರಿ ಗುಡ್ ಸ್ಟೂಡೆಂಟ್. 20 ಪ್ಲಸ್ 20 ಡಿವೈಡೆಡ್ ಬೈ 2 into 20 ಕ್ಯಾನ್ಸಲ್ ಆಯಿತು 10. S20 is equal to 10 115. S20 is equals to 1180. ಮೊದಲ 20 ಪದಗಳನ್ನು ಹೊಂದಿರುವ ಸಮಾಂತರ ಶ್ರೇಣಿಯಲ್ಲಿ ಎಷ್ಟಾಗುತ್ತೆ? 1180 ಆಗುತ್ತೆ. ಎಷ್ಟು? ಮೊತ್ತ ಬಿಡಿಸಿ ಅಂತ ಇದೆ. x minus 3 by x is equals to 2. ಈ ಒಂದು ಸಮೀಕರಣವನ್ನು ಕೊಟ್ಟಿದ್ದಾನೆ. x minus 3 by x is equals to 2. ಈ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಮೊದಲಿಗೆ ನಾವೇನು ಮಾಡಬೇಕು? ಆದರ್ಶ ರೂಪಕ್ಕೆ ತರಬೇಕು. ಈ x ಇಂದ ಈ ಕಡೆ ಭಾಗಕ್ಕೆ ಗುಣಿಸೋಣ, ಈ ಕಡೆ ಭಾಗಕ್ಕೆ ಗುಣಿಸೋಣ. 4 and 4 x into x
ನೋಡಿ ಒಂದ್ಸರಿ ಬರೆದು ತೋರಿಸ್ತೀನಿ ಎಕ್ಸ್ ಮೈನಸ್ 3/x ಈಸ್ ಈಕ್ವಲ್ ಟು 2 x into x x square minus 3 into x 3x divided by x is equal to 2 into x 2x ಈ x ಏನಾಯ್ತು ಕ್ಯಾನ್ಸಲ್ x square minus 3 is equal to 2x ಈಗ ಆದರ್ಶ ರೂಪದಲ್ಲಿ ಇದೆಯಾ ಇಲ್ಲ ಇದನ್ನ ಆದರ್ಶ ರೂಪಕ್ಕೆ ತರಬೇಕು ಈ 2x ಈ ಕಡೆ ಬಂದ್ರೆ minus 2x x square minus 2x minus 3 is equal to 0 ಗುಣಿಸಿದಾಗ ಪ್ಲಸ್ 3 ಇಲ್ಲಿ ಮೈನಸ್ ಇದು ಈ ಕಡೆ ಬಂದಿರೋದು ಇದು ಈ ಕಡೆ ಬಂದಿರೋದು x square minus 2x minus 3 is equal to 0 ಅಂತ ಬರುತ್ತೆ ಗುಣಿಸಿದಾಗ ನಮಗೆ ಎಷ್ಟು ಬರಬೇಕು ಮೈನಸ್ 3 ಬರಬೇಕು ಅದೇ ಸಂಖ್ಯೆಗಳನ್ನ ಕೂಡಿದ್ರೆ ಅಥವಾ ಕಳೆದ್ರೆ ಎಷ್ಟು ಬರಬೇಕು ಮೈನಸ್ 2 ಬರಬೇಕು ಯಾವ ಎರಡು ಸಂಖ್ಯೆ ಬರಬೇಕು 3 ಒಂದ್ಲೆ 3 ಆಯ್ತು 3ರಲ್ಲಿ 1 ಕಳೆದ್ರೆ 2 ನನಗೆ ಮಧ್ಯದಲ್ಲಿ ಏನು ಬರಬೇಕು ಮೈನಸ್ ಹಾಗಿದ್ಮೇಲೆ ದೊಡ್ಡ ಸಂಖ್ಯೆ ಚಿಹ್ನೆ ಏನಾಗಿರಬೇಕು ಮೈನಸ್ ಬೈ ಮೈನಸ್ 3 ಅವಣ ಇನ್ನು ಅವಣ ಮತ್ತೆ 1 is equal to minus 3 ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ಮೈನಸ್ 3 ಒಂದ್ಲೆ 3 ಐದು ಮೈನಸ್ 3 ಬಂದಿದೆ ನನಗೆ ಈಗ ಇದೇ ಸಂಖ್ಯೆಗಳನ್ನು ಕೂಡೋಣ ಮೈನಸ್ 3 ಪ್ಲಸ್ 1 ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಏನು ಮಾಡ್ತೀವಿ ಕಳಿತೀವಿ 3ರಲ್ಲಿ 1 ಹೋದ್ರೆ 2 ದೊಡ್ಡ ಸಂಖ್ಯೆ ಚಿಹ್ನೆ ಏನಿದೆ ಮೈನಸ್ 2 ನೋಡಿ ಗುಣಿಸಿದಾಗ ನನಗೆ ಮೈನಸ್ 3 ಬರುತ್ತೆ ಅದೇ ಸಂಖ್ಯೆಗಳನ್ನು ಕೂಡಿದ್ರೆ ಮೈನಸ್ 1 ಹಾಗಿದ್ಮೇಲೆ ಈ ಮೈನಸ್ 2x ಅನ್ನ ಏನಂತ ಬರೀಬೇಕು ನಾನೀಗ ಮೈನಸ್ 3x ಪ್ಲಸ್ 1 ಮೊದಲದರಲ್ಲಿ ಏನು ಸಾಮಾನ್ಯ ಬರುತ್ತೆ ಎರಡು ಪದಗಳಲ್ಲಿ x ಅನ್ನು ಹೊರ ಬರೀತೀವಿ x ಮೈನಸ್ 3 ಇಲ್ಲಿ ಏನು ಸಾಮಾನ್ಯ ಇಲ್ಲ ಅಂದ್ರೆ ಏನಿದೆ 1 ಅನ್ನು ಹೊರ ಬರೀತೀವಿ 1 x ಮೈನಸ್ 3 is equal to 0 ಎರಡರಲ್ಲಿ ಯಾವ ಸಾಮಾನ್ಯ ಇದೆ x ಮೈನಸ್ 3 ಉಳಿದಿದ್ದು ಮಧ್ಯದಲ್ಲಿ x ಪ್ಲಸ್ 1 x is equal to 3 or x is equal to minus 1 ಹೌದು ಯಾವುದು ಒಂದು ಮೂರಗಳು ಅದರಲ್ಲಿ ನಾವು ಯಾವುದನ್ನು ಹಾಕಿದ್ರೆ 0 ಬರುತ್ತೆ ಅಂದ್ರೆ 3 ಮತ್ತು ಮೈನಸ್ 1 ಅನ್ನು ಹಾಕಿದಾಗ ಏನಾಗುತ್ತೆ 0 ಬರುತ್ತೆ ಆ ಸಂಖ್ಯೆ ನೆಕ್ಸ್ಟ್ ಮುಂದಿನ ಒಂದು ಲೆಕ್ಕ ನೋಡೋಣ 21 1,6 ಮತ್ತು 4,3 ಈ 1,6 4,3 ಅಂತ ಈ ಸಂಖ್ಯೆಗಳು ಬರ್ತಿದ್ದ ಹಾಗೇನೆ ನಾವು ಆ ಚಾಪ್ಟರ್ ನೆನೆಸ್ಕೋಬೇಕು ಯಾವುದು ಚಾಪ್ಟರ್ ನಿರ್ದೇಶಾಂಕ ರೇಖಾಗಣಿತ ಬಿಂದುಗಳನ್ನ ಸೇರಿಸುವ ರೇಖಾಖಂಡವು 1:2 ಅನುಪಾತದಲ್ಲಿ ನೋಡಿ ಒಂದು ಬಿಂದು ಇದೆ 1,6 ಅಂತಕ್ಕಂಥದ್ದು ಇಲ್ಲೊಂದು ಬಿಂದು ಇದೆ ಇಲ್ಲಿ ಕೆ ಅಂತ ಹೆಸರು ಕೊಟ್ಕೊಳ್ಳೋಣ ಅಂತ ಈ ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ಇರತಕ್ಕಂಥ ದೂರ ಕೊಟ್ಟಿದ್ದಾನೆ 4,3 ಇದು ಎಷ್ಟಿದೆ ಬಿ ಅಂತ ಕೊಡೋಣ ಹೆಸರನ್ನು ಈ ಎರಡೂ ಬಿಂದುಗಳನ್ನ 3 ಭಾಗ ಮಾಡುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 3 ಸೆಂಟಿಮೀಟರ್ ಸರಳ ರೇಖೆ ಇದ್ರೆ ಆ ಕಡೆ ಎಷ್ಟು ಭಾಗ ಮಾಡುತ್ತೆ 2 ಭಾಗ ಮಾಡುತ್ತೆ ಈ ಕಡೆಗೆ 1 ಭಾಗ ಮಾಡುತ್ತೆ ಅಂದ್ರೆ ಈ ಕಡೆಗೆ 1 ಸೆಂಟಿಮೀಟರ್ ಇರುವಂತೆ ಆ ಕಡೆಗೆ 2 ಸೆಂಟಿಮೀಟರ್ ಇರುವಂತೆ ವಿಭಾಗ ಮಾಡುತ್ತೆ ಅಕಸ್ಮಾತ್ ಅದೇ ಬಿಂದು ಇಲ್ಲಿಂದ ಇಲ್ಲಿಗೆ ಇರತಕ್ಕಂತ ಡಿಸ್ಟೆನ್ಸ್ 6 ಸೆಂಟಿಮೀಟರ್ ಇದ್ರೆ ಈ ಕಡೆ 1 ಭಾಗ ಅಂದ್ರೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ನೋಡಿ 3 ಸೆಂಟಿಮೀಟರ್ ಇದ್ದಾಗ ಈ ಕಡೆ 1 ಈ ಕಡೆಗೆ 2 ಆಯ್ತು ಹೌದಾ 6 ಸೆಂಟಿಮೀಟರ್ ಇದ್ರೆ 6 ಸೆಂಟಿಮೀಟರ್ ಇದ್ರೆ ಈ ಕಡೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಈ ಕಡೆ ಎಷ್ಟು ಸೆಂಟಿಮೀಟರ್ ಆಗುತ್ತೆ
ಈ ಕಡೆಗೆ 2, ಈ ಕಡೆಗೆ 4 ಸೆಂಟಿಮೀಟರ್ ಆಗುತ್ತೆ. ಹೌದಾ? ಹಾಗಿದ್ಮೇಲೆ ಇಲ್ಲೊಂದು ಬಿಂದು ಇದೆ. ಈ ಬಿಂದುವಿನ ನಿರ್ದೇಶಾಂಕಗಳು ಏನು ಹೇಳಿ? ಇದು ಗೊತ್ತಿಲ್ಲ ಯಾವ ಬಿಂದು ಅಂತ. ಸಿ ಅಂತ ತಗೊಳ್ಳೋಣ ಅಥವಾ ಪಿ ಅಂತ ತಗೊಳ್ಳಿ. ಇದು ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು. ಇದು ಕೊಟ್ಟಿದ್ದಾನೆ 1, ಈ ಕಡೆಗೆ 2 ಅಂತಂದು. ಈ 1,6 ಏನಂತ ತಗೊಳ್ಳೋಣ, x1 ಅದು m1 ಅದು m2. ಇದು 1,6 x1 y1 ಅಂತ ತಗೊಳ್ರಿ. ಇದನ್ನೇನಂತ ತಗೋಬೇಕು, x2 y. ಸೂತ್ರ ಏನಿದೆ ಭಾಗ ಪ್ರಮಾಣ ಸೂತ್ರಕ್ಕೆ? p of x, y is equals to m1 x2 plus m2 x1 divided by m1 plus m2 comma m1 y2 plus m2 y1 divided by m1 plus m2. ಇದರ ಬೆಲೆ ತಿಂತಾ ಹೋಗೋದಷ್ಟೇ. ಬೆಲೆಯನ್ನ ಇದು ಗೊತ್ತಿಲ್ಲ, ಇದನ್ನ ಕಂಡುಹಿಡಿದು p of x, y ಅನ್ನ m1 ಅಂದ್ರೆ ಎಷ್ಟು, 1. ಆ 1ದಲ್ಲಿ x2 ಅಂದ್ರೆ ಎಷ್ಟಿದೆ, 4 ಪ್ಲಸ್ m2 ಅಂದ್ರೆ 2, x1 ಅಂದ್ರೆ 1 ಪ್ಲಸ್ 2 ಕಮ m1 ಅಂದ್ರೆ 1, y1 ಅಂದ್ರೆ y2 ಅಂದ್ರೆ 3, y1 ಅಂದ್ರೆ 6. is equals to ಈಗ ಆವರಣ ಬಿಡಿಸೋಣ. 4 1 4, 2 1 2, 1 ಪ್ಲಸ್ 2 3 ಕಾಮ 3 1 2 ಆಗಲೇ 12, 1 ಪ್ಲಸ್ 2 3, 4 2 ಸೇರಿಸಿದ್ರೆ 6, 6 ಡಿವೈಡೆಡ್ ಬೈ 3, 3 ಕನ್ನಡ ಸೇರಿಸಿದ್ರೆ 15, 15 ಡಿವೈಡೆಡ್ ಬೈ 3 ಕಡ್ತಾ ಹೊಡೆಯೋಣ ಅಂತ. 3 1 3 2 6, 3 5 15. ಆದ್ಮೇಲೆ ಇಲ್ಲಿ ಬರ್ತಕ್ಕಂತಹ ಬಿಂದು ಇಲ್ಲಿ ಯಾವುದು, x ಮೇಲೆ 2, y ಮೇಲೆ ಎಷ್ಟು 5 ಅಂತಕ್ಕಂಥ ಬಿಂದು ಈ ರೇಖಾಖಂಡವನ್ನ 1:2 ಅನುಪಾತದಲ್ಲಿ ಏನು ಮಾಡುತ್ತೆ, ವಿಭಾಗಿಸುತ್ತದೆ. 1ರಿಂದ ಪ್ರಾರಂಭವಾಗುವ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳನ್ನು ಬರೆದಿರುವ ಕೆಲವು ಕಾರ್ಡ್ಗಳು ಒಂದು ಬುಟ್ಟಿಯಲ್ಲಿ ಯಾದೃಚ್ಛಿಕವಾಗಿ ಸಮ ಸಂಖ್ಯೆಗಳನ್ನು ಆಯ್ಕೆ ಮಾಡುವ ಸಂಭವನೀಯತೆ 4/9 ಆಗಿದೆ. ಹಾಗಾದ್ರೆ ಆಯ್ಕೆ ಮಾಡುವ ಒಂದು ಕಾರ್ಡ್ ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ ಎಷ್ಟು? ಅವನಿಗೆ ಕಾರ್ಡ್ಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿಲ್ಲ ಅವನು, ಬಟ್ ಸಮ ಸಂಖ್ಯೆಗಳನ್ನ ಆಯ್ಕೆ ಮಾಡುವ ಸಂಭವನೀಯತೆ 4/9 ಅಂತ ಹೇಳಿದ್ದಾನೆ. ಹಾಗಿದ್ಮೇಲೆ ಇಲ್ಲಿ ಕೆಳಭಾಗದಲ್ಲಿರುವ 9 ಏನನ್ನು ಸೂಚಿಸುತ್ತೆ? ಎಸ್ ಅಂದ್ರೆ ಈ ಬುಟ್ಟಿಯಲ್ಲಿರುವ ಒಟ್ಟು ಕಾರ್ಡುಗಳ ಸಂಖ್ಯೆ ಎಷ್ಟು ಅಂತಂದ್ರೆ 9. ಎಷ್ಟು? 1ರಿಂದ ಬರಿತಾ ಹೋಗೋಣ. ಯಾವ್ಯಾವ ಸಂಖ್ಯೆ? 9, 1 2 3 ಅಲ್ಲಿ ಬರೀ. ಬುಟ್ಟಿಯಲ್ಲಿರುವ ಕಾರ್ಡುಗಳ ಸಂಖ್ಯೆ, ಬುಟ್ಟಿಯಲ್ಲಿರುವ ಕಾರ್ಡ್ಗಳ ಸಂಖ್ಯೆ, ಕಾರ್ಡ್ಗಳು 1 2 3 4 5 6 7 8 ಗೊತ್ತಿರಲಿಲ್ಲ ನಮಗೆ ಎಷ್ಟು ಅಂತ. ಬಟ್ ಇಲ್ಲಿ ಕೊಟ್ಟಿರೋ ಒಂದು ಇದರ ಮೇಲೆ ಕಂಡಿಡಿದ್ವಿ ಯಾವುದು, ಸಮ ಸಂಖ್ಯೆ 4 ಸಂಭವನೀಯತೆ 4/9 ಅಂತ ಕೊಟ್ರೆ ಕೆಳಗಡೆ ಇರತಕ್ಕಂಥ 9 ಏನನ್ನ ಸೂಚಿಸುತ್ತೆ, ಆ ಬುಟ್ಟಿಯಲ್ಲಿರುವ ಒಟ್ಟು ಕಾರ್ಡ್ಗಳ ಸಂಖ್ಯೆ ಅಂತ ಸೂಚಿಸುತ್ತೆ. ಅದರ ಮೇಲೆ ಹೋದ್ವಿ E is equals to 1. E is equals to ಅಂದ್ರೆ E ಆಗಿರಲಿ ಅಂತ ಕಾರ್ಡ್ ಕೊಟ್ಟಿರೋದು. ಪುಷ್ಪವರ್ಣ ಹಾಕಿ ಇಲ್ಲಿ ಹಾಕಿ ಪುಷ್ಪವರ್ಣ. ಈಗ ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟಾಯ್ತು? 9. n of E is equals to 9. Number of E, n of E is equals to 9. ಈಗ n of S, S ಮಾಡೋಣ. ಸಾರಿ, S ಒಟ್ಟು ಕಾರ್ಡ್ಗಳ ಸಂಖ್ಯೆ ಎಷ್ಟು? S. n of S ಎಷ್ಟಾಯ್ತು? 9. ಈಗ ಇದರಲ್ಲೇ ನಾವು ಗುರುತಿಸಬೇಕಾಗಿರುವುದು ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಅವಿಭಾಜ್ಯ ಸಂಖ್ಯೆಗಳು ಯಾವುವು? ಈ ಕೊಟ್ಟಿರುವ ಕಾರ್ಡ್ಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು
ಅದನ್ನ ಏನಂತ ತಗೋಬೇಕು, ಇ ಅಂತ ಅವಿಭಾಜ್ಯ ಸಂಖ್ಯೆಗಳು ಕಾರ್ಡ್ಗಳು ಇ ಈಸ್ ಈಕ್ವಲ್ಸ್ ಟು ಪುಷ್ಪವರ್ಣ. ಯಾವುದು ಒಂದು ಅವಿಭಾಜ್ಯ ಸಂಖ್ಯೆನ ಅಲ್ಲ, ಎರಡು ಮೂರು ಹೌದು ಅದೇ ಮತ್ತು ಅದೇ ಇದರಿಂದ ಭಾಗ ಹೋಗ್ಬೇಕು. 3 ಮತ್ತು 1ರಿಂದ ಭಾಗ ಹೋಗ್ತಕ್ಕಂಥವು ಮಾತ್ರ ನಾವು ತಗೊಳ್ಳೋದು. 4 2ರಿಂದ ಭಾಗ ಹೋಗುತ್ತೆ, 5 1ರಿಂದ ಭಾಗ ಹೋಗುತ್ತೆ, 5ರಿಂದ ಭಾಗ ಹೋಗುತ್ತೆ, 6 3ರಿಂದ ಭಾಗ ಹೋಗುತ್ತೆ, 2ರಿಂದ ಭಾಗ ಹೋಗುತ್ತೆ ಅಲ್ಲ, 7 1 ಮತ್ತು 7ರಿಂದ ಭಾಗ ಹೋಗುತ್ತೆ, 8 2 4 ಭಾಗ ಹೋಗುತ್ತೆ, 9 3ರಿಂದ ಭಾಗ ಹೋಗುತ್ತೆ. ಹೌದಾ? ಆದ್ಮೇಲೆ ಎಷ್ಟಿದಾವೆ? 2 3 5 7 ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ? NP is equal to 4. ನೋಡಿ ಇಲ್ಲಿ ನಾವು ಕಾರ್ಡ್ಗಳನ್ನು ಹಾಕಿದೀವಿ, ಕೆಲವು ಕಾರ್ಡ್ಗಳನ್ನು ಎಷ್ಟು 1ರಿಂದ 9ರವರೆಗೆ ಬರೆದಿರ್ತಕ್ಕಂಥ ಹಾಕಿದ್ವಿ. 1 7 8 4 5 6 7 9 ಅಷ್ಟು ಇದಾವೆ. ಒಟ್ಟು ಎಷ್ಟಿದಾವಪ್ಪ ಅಂದ್ರೆ 9 ಇದಾವೆ. 1 2 3 4 5 6 7 8 9 ಒಟ್ಟು ತೋಡಿದೀವಿ ಅಷ್ಟು. ಬೊಮ್ಮಸಾನೆ ಇದರಲ್ಲಿ ಹಾಕಿದೀವಿ. ನಮಗೆ ಸಂಭವನೀಯತೆ ಬೇಕಾವುದು ಅವಿಭಾಜ್ಯ ಸಂಖ್ಯೆಯನ್ನ ಪಡೆಯತಕ್ಕಂಥ ಸಂಭವನೀಯ ಬರೆಯೋದು. ಒಂದು ಕಾರ್ಡ್ ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ, ಅವಿಭಾಜ್ಯ ಸಂಖ್ಯೆಯಾಗಿರುವ ಸಂಭವನೀಯತೆ. ಈಗ ಒಂದು ಬುಟ್ಟಿ ಇಲ್ಲ, ನಾವು ಬಕೆಟ್ ನೋಡಿದೀವಿ, ಬಕೆಟ್ ಅಲ್ಲಿ ಹಾಕಿದೀವಿ ಕಾರ್ಡ್ಗಳನ್ನು. P of E is equal to N of E divided by N of S. ನೋಡೋಣ, N of E ನಾವು ಇದೀವಲ್ವಾ 2 3 5 7 ಅಂತ ಬರ್ದಿದ್ದೀವಿ. ಈಗ ತೆಗಿತಾ ಹೋಗೋಣ. ಒಂದು ಕಾರ್ಡ್ ಅನ್ನು ಬೇರೆ ತೋರ್ಸಲ್ಲ. ಒಂದು ಕಾರ್ಡ್ ಯಾವುದು? 5. ಇದೆಂತ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ನಾವು ಇದನ್ನ ಒಟ್ಟು ಎಷ್ಟು ಕಾರ್ಡ್ ಹಾಕಿದ್ವಿ? 9 ಕಾರ್ಡ್ ಹಾಕಿದ್ವಿ. N of S ಅಂದ್ರೆ ಅದೇ 9 ಬರೀತೀವಿ. 9 ಇದು ಯಾವ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. ಹೌದು, ಇಲ್ಲಿ ನೋಡಿ 5 ಅಂತ ಬರ್ದಿದ್ದೀವಿ. ಸರಿನಾ? ನೆಕ್ಸ್ಟ್ ನೀನು ಹೋಗು ಮೊಹಮ್ಮಜಿನ್ನ ಒಂದು ಕಾರ್ಡನ್ನ ಎತ್ತಾಳವಳು. ಅದು ಅವಿಭಾಜ್ಯ ಸಂಖ್ಯೆ 5ರಲ್ಲಿ ಬರ್ಕೊಳ್ಳೋಣ, ಇಲ್ಲಾಂದ್ರೆ ಬೇಡ. 1 ಇದು ಅವಿಭಾಜ್ಯ ಸಂಖ್ಯೆ ಹೌದಾ? ಅಲ್ಲ, ನಾವು ಬರೆಯುವುದಿಲ್ಲ ಇದನ್ನ. ಹೌದಾ? ಇದರಲ್ಲಿದೆ ಆದ್ರೂ ಬರೆಯುವುದಿಲ್ಲ. ನೆಕ್ಸ್ಟ್ ಇನ್ನೊಂದು ಕಾರ್ಡನ್ನ ಎತ್ತನ ಬರ ಸಿಗೇಳಿ 7. ಇದೆಂತ ಸಂಖ್ಯೆ? ಅವಿಭಾಜ್ಯ ಸಂಖ್ಯೆ. 5ನಲ್ಲಿ ಬರ್ದಿದ್ದೀವಿ 7ನ್ನ. ಬಣಿಗಿಟ್ಟಿ ಬೇಗ ಬರ್ಬೇಕಮ್ಮ. ಒಂದು ಕಾರ್ಡ್ ಆಯ್ತು. ಯಾವುದು? 6 ಅವಿಭಾಜ್ಯ ಸಂಖ್ಯೆನೇ ಅಲ್ಲ, 5ನಲ್ಲಿ ನಾವು ಅಲ್ಲಿ ಬರೆಯುವುದಿಲ್ಲ. ಹೌದಾ? ನಾವು ಎತ್ತಕ್ಕಂಥ ಕಾರ್ಡ್ 9 ಕಾರ್ಡ್ಗಳಲ್ಲಿ ಯಾವ ಅವಿಭಾಜ್ಯ ಸಂಖ್ಯೆಗಳು ಅವನ್ನು ಮಾತ್ರ ಇಲ್ಲಿ ಬರೀತೀವಿ, ಇನ್ನಿದ್ದವರು ಬರೆಯುವುದಿಲ್ಲ. ಈಗ ಇನ್ನೊಂದು ಕಾರ್ಡ್ ನೋಡೋಣ ಅಂತ. ಇನ್ನೊಂದು ಕಾರ್ಡ್ ನಾನೇ ಎತ್ತುತ್ತೀನಿ. ಎಷ್ಟಿದೆ? 2. ಇದು ಅವಿಭಾಜ್ಯ ಸಂಖ್ಯೆ ಹೌದೋ ಅಲ್ಲ? ಹೌದು, ಇದು ಬರ್ದಿದ್ದೀವಿ. ನೆಕ್ಸ್ಟ್ ಮತ್ತೊಂದು ಕಾರ್ಡನ್ನ ಎತ್ತನ. ಇದು ಎಷ್ಟು? 3. ಇದು ಅವಿಭಾಜ್ಯ ಸಂಖ್ಯೆ ಹೌದಾ? ಹೌದು, ಇಲ್ಲಿ ಬರ್ದಿದೆ. ಇಲ್ಲಿ ಇನ್ನೊಂದು ಕಾರ್ಡ್ ತೊಂತೀನಿ. ಇದು ಯಾವ್ದಿದೆ? ಇದು ಅವಿಭಾಜ್ಯ ಸಂಖ್ಯೆನೇ ಅಲ್ಲ, 5ನಲ್ಲಿ ಬಂದಿಲ್ಲ ನಾವು. ಇಲ್ಲಿ ಇನ್ನೊಂದು ಕಾರ್ಡ್ ಅಂತ ತಗೋಣ. 4 ಇದೆ. ಇದು ಅವಿಭಾಜ್ಯ ಸಂಖ್ಯೆನೇ? ಅದಕ್ಕಲ್ಲಿ ಬಂದಿಲ್ಲ. ಇದೆಷ್ಟು? 8. ಅವಿಭಾಜ್ಯ ಸಂಖ್ಯೆನೇ? ಅದಕ್ಕಲ್ಲಿ ಬಂದಿಲ್ಲ. ಈಗ ಯಾವ ಅವಿಭಾಜ್ಯ ಸಂಖ್ಯೆಗಳಾಗಿದ್ವು ಅವನ್ನೆಲ್ಲಿ ಬರ್ದಿದ್ದೀವಿ. ಅವುಗಳ ಸಂಖ್ಯೆ ಎಷ್ಟಿದೆ? 4. 9 ಒಟ್ಟು ಕಾರ್ಡುಗಳ ಸಂಖ್ಯೆ ಎಷ್ಟು? 9. ಅದರಲ್ಲಿ ಬರ್ತಕ್ಕಂಥ ಕಾರ್ಡುಗಳು ಯಾವ್ಯಾವ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ 4 ಅವಿಭಾಜ್ಯ ಸಂಖ್ಯೆಗಳಿದಾವೆ. ಯಾವ್ದು? 2 3 5 4/9. ಆದ್ಮೇಲೆ ಬುಟ್ಟಿಯಲ್ಲಿರ್ತಕ್ಕಂಥ ಅವಿಭಾಜ್ಯ ಕಾರ್ಡುಗಳ ಸಂಭವನೀಯತೆ ಎಷ್ಟು ಅಂದ್ರೆ 4/9. 23ನೇ ಪ್ರಶ್ನೆ. 3x² - 7x + 4 = 0 ಮೂಲಗಳ ವರ್ಗ ಸಮೀಕರಣದ
ಕಂಡುಹಿಡಿಯಿರಿ. ಅದಕ್ಕೆ ಕಂಡುಹಿಡಿದ ಮೂಲಗಳ ಸ್ವಭಾವ ಬೇಕು. ಬೆಲೆಯನ್ನು ಕಂಡುಹಿಡಿದು ಮೂಲಗಳ ಸ್ವಭಾವ ವಿವೇಚಿಸಿ. ಏನಮ್ಮ ಕೊಟ್ಟಿರ್ತಕ್ಕಂಥ ಸಮೀಕರಣವನ್ನು ಫಸ್ಟ್ ಹಾಗೆ ಬರೀತೀವಿ, ಹೌದಾ? 3x² - 7x + 4 = 0. ಆನಂತರ ಏನ್ ಮಾಡ್ತೀವಿ? ax² plus bx plus c = 0. ವೆರಿ ಗುಡ್. ಸರಿ, ax² plus ಅದರ ಆದರ್ಶ ರೂಪವನ್ನು ಬರೆದ್ವಿ. ಈಗ ಬರೆದ ತಕ್ಷಣ ರಜೆ ಏನ್ ಮಾಡ್ತೀವಿ? ವೆರಿ ಗುಡ್. a = 4. ಸರಿ, చూడಮ್ಮ. ಶೋಧಕವನ್ನು ಬರಿತೀವಿ. ವರ್ಗ ಸಮೀಕರಣದ ಶೋಧಕ ಏನು? ವೆರಿ ಗುಡ್. b² - 4ac. ಸರಿ, b² - 4ac ಅನ್ನು ಬರೆದ್ವಿ. ಮಂಜುಳಾ, b² - 4ac ಅಂತ ಬಂದ್ಮೇಲೆ ಏನ್ ಮಾಡ್ತೀವಿ? ವೆರಿ ಗುಡ್. ಬೆಲೆಗಳನ್ನು ಆದೇಶ ಮಾಡ್ತೀವಿ. b ಬೆಲೆ ಎಷ್ಟು? -7² - 4. a ಅಂದ್ರೆ 3, c ಅಂದ್ರೆ 4. ಈಗ ಇದು -7 × -7 ಎಷ್ಟಾಯ್ತು? +49 ಆಯ್ತು. 4 3 12, 12 4 48, 49 48 ಹೋದ್ರೆ 1 ಅಂತಕ್ಕಂಥದ್ದು 0ಕ್ಕಿಂತ ಚಿಕ್ಕದು ಅಥವಾ 0ಕ್ಕೆ ಸಮನಾಗಿದ್ದು ಅಥವಾ 0ಕ್ಕಿಂತ ದೊಡ್ಡದು. 0ಕ್ಕಿಂತ ದೊಡ್ಡದು, ಹೌದಾ? 0ಕ್ಕಿಂತ ದೊಡ್ಡದು ಅಂತಂದಾಗ ನಾವು ಏನನ್ನು ಬರೀತೀವಿ? 3 ಇದಾವೆ. ಯಾವುದೇ ವಾಸ್ತವ 0ಕ್ಕಿಂತ ಚಿಕ್ಕದಾದ್ರೆ ಯಾವುದೇ ವಾಸ್ತವ ಮೂಲಗಳಿಲ್ಲ. 0 ಆದ್ರೆ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. 0ಕ್ಕಿಂತ ದೊಡ್ಡದಾದ್ರೆ ಯಾವ 2 ಭಿನ್ನವಾದ ವಾಸ್ತವ ಮೂಲಗಳು. ಇಲ್ಲಿಯವರೆಗೆ ನಾವು 2 ಅಂಕದ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸೋದು ಅಂತ ನೋಡಿದ್ವಿ. ಮುಂದಿನ ಅವಧಿಯಲ್ಲಿ ನಾವೇನು ಮಾಡೋಣ? 3 ಅಂಕದ ಪ್ರಶ್ನೆಗಳು ಮತ್ತು 4 ಅಂಕದ ಪ್ರಶ್ನೆಗಳನ್ನು ಬಿಡಿಸೋದನ್ನ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಅವಧಿಯನ್ನು ಮುಗಿಸೋಣ.